ಥ್ಯಾಂಕ್ ಯು ಫ್ರೆಂಡ್ಸ್. ನಮ್ಮ ಚಾನಲನ್ನು ಸಪೋರ್ಟ್ ಮಾಡೋ ಎಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ನಿಜಕ್ಕೂ ಬಿಗ್ ಬಾಸ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಈಗ ಬಿಗ್ ಬಾಸ್ ಫಿನಾಲೆ ಸಮೀಪಕ್ಕೆ ಬರ್ತಾ ಇದೆ. ಈ ಫಿನಾಲೆನಲ್ಲಿ ಟ್ರೋಫಿ ಗೆಲ್ಲೋದು ಯಾರು? ಸುದೀಪ್ ಅವರ ಕೈಯಲ್ಲಿ ಯಾರ ಕೈ ಇರುತ್ತೆ? ಸುದೀಪ್ ಅವರು ಯಾರ ಕೈಯನ್ನು ಮೇಲೆ ಎತ್ತುತ್ತಾರೆ? ರನ್ನರ್ ಅಪ್ ಆಗೋದು ಯಾರು ಅನ್ನೋ ಪ್ರಶ್ನೆಗಳು ಈಗ ಸಹಜವಾಗಿ ಕಾಡ್ತಾ ಇರುತ್ತೆ. ಬಹುಶಃ ನಿಮ್ಮ ಪ್ರಕಾರ ವಿನ್ನರ್ ಯಾರು, ರನ್ನರ್ ಯಾರು ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಬಹಳಷ್ಟು ಜನ ಇಷ್ಟ ಇರ್ತಾರೆ, ಆದರೆ ಎಲ್ಲರೂ ವಿನ್ನರ್ ಆಗೋದಕ್ಕೆ ಸಾಧ್ಯ ಇಲ್ಲ. ವಿನ್ನರ್ ಆಗೋದಕ್ಕೆ ತುಂಬಾ ಕ್ವಾಲಿಟೀಸ್ ಬೇಕಾಗತ್ತೆ. ವಿನ್ನರ್ ಆಗೋದಕ್ಕೆ ತುಂಬಾ ಕಷ್ಟಪಡಬೇಕಾಗತ್ತೆ. ಇಡೀ ಕೊನೆಯವರೆಗೂ ಅಲ್ಲಿ ಸಾಧಿಸಬೇಕಾಗತ್ತೆ. ಕೆಲವೊಂದು ಸರ್ತಿ ಕೊನೆ ಕ್ಷಣದಲ್ಲಿ ಕೂಡ ಬದಲಾವಣೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಕೊನೆ ಕ್ಷಣದಲ್ಲಿ ಮಾಡೋ ಒಂದು ತಪ್ಪು ಅವರಿಂದ ಟ್ರೋಫಿಯನ್ನು ಕಿತ್ತುಕೊಳ್ಳೋ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಬಹಳಷ್ಟು ಸಾರಿ ನಾವು ನೋಡಿದ್ದೀವಿ. ಮೊದಲನೇ ಸೀಸನ್ನಲ್ಲಿ ತಗೊಂಡ್ರೂ ಕೂಡ ಕೊನೆಯ ಕ್ಷಣದವರೆಗೂ ವಿಜಯ ರಾಘವೇಂದ್ರ ಅವರು ಬಹಳಷ್ಟು ಚೆನ್ನಾಗಿ ಆಡಿದ್ರು. ಅವರ ಒಂದು ಉತ್ತಮ ಇರುವಿಕೆಯನ್ನು ಅಲ್ಲಿ ತೋರಿಸಿರ್ತಾರೆ. ಹಾಗೆ ತುಂಬ ಜನ ಅವರನ್ನು ಉತ್ತಮ ಮನುಷ್ಯ ಅನ್ನೋ ರೀತಿ ಬಿರುದು ಕೊಟ್ಟಿರ್ತಾರೆ. ಬಹುಶಃ ಮೊದಲನೇ ಸೀಸನ್ನಲ್ಲಿ ಅವರು ವಿನ್ ಆಗಿದ್ದನ್ನು ಅಷ್ಟೇ ಅಲ್ಲ, ಹೊರಗಡೆ ಕೂಡ ಈ 10 ವರ್ಷಗಳಲ್ಲಿ ಅವರು ಬಹಳಷ್ಟು ಉತ್ತಮವಾದ ಹೆಸರನ್ನೇ ತಗೊಂಡಿದ್ದಾರೆ. ಅವರ ಹೆಸರು ಎಲ್ಲೂ ಕೂಡ ಡಿಫ್ರೇಮ್ ಆಗಿಲ್ಲ. ಅದೇ ರೀತಿ ಅಂದರೆ ಬಿಗ್ ಬಾಸ್ ಮೊದಲ ಸೀಸನ್ ವಿನ್ನರ್ ಅನ್ನೋ ಪಟ್ಟ ಅಲ್ಲದೆ ಅವರು ಈಗಲೂ ಕೂಡ ಹೊರಗಡೆ ಉತ್ತಮವಾದ ಹೆಸರನ್ನು ಉಳಿಸ್ಕೊಂಡಿದ್ದಾರೆ. ಅಂದರೆ ಅಲ್ಲಿ ಬಿಗ್ ಬಾಸ್ ಅವರಿಗೆ ಕೊಟ್ಟಂಥ ಪ್ರೈಸ್ ಏನಿದೆ ಅದು ಸಾರ್ಥಕವಾಯಿತು ಅಂತ ಅನಿಸುತ್ತೆ. ಅದೇ ರೀತಿ ಈ ಸೀಸನ್ನಲ್ಲಿ ಗೆಲ್ಲೋರು ಯಾರು? ಈ ಸೀಸನ್ನಲ್ಲಿ ಪ್ರತಾಪ್, ಸಂಗೀತ ಮತ್ತು ವಿನಯ್, ನಮ್ರತಾ, ಕಾರ್ತಿಕ್, ತನೀಷಾ ಈ 6 ಜನ ಕೂಡ ಗೆಲ್ಲುವ ರೇಸ್ನಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಈ 6 ಜನ ಉತ್ತಮವಾಗಿ ಆಡ್ತಾ ಇದ್ದಾರೆ. ಆದರೆ ಅದರಲ್ಲಿ ಪ್ರತಾಪ್ ಮತ್ತು ಸಂಗೀತ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಹೊರಗಡೆ ಒಳ್ಳೆಯ ಹೆಸರನ್ನು ಪಡ್ಕೋತಾ ಇದ್ದಾರೆ. ಆದರೆ ವಿನಯ್ ಅವರು ಗೆಲ್ಲುವ ಕಂಟೆಸ್ಟೆಂಟ್ ಹೌದು, ಆದರೆ ಎಲ್ಲೋ ಒಂದು ಕಡೆ ಅವರು ಸ್ವಲ್ಪ ಹೆಸರನ್ನು ಡಿಫ್ರೇಮ್ ಮಾಡ್ಕೊಂಡಿದ್ದಾರೆ. ಆದರೆ ಅದೇ ಅವರು ಗೆಲ್ಲೋದಕ್ಕೆ ಕಾರಣ ಆಗತ್ತೆ ಅನ್ನೋದನ್ನು ತುಂಬ ಜನ ವಾದ ಮಾಡ್ತಾ ಇದ್ದಾರೆ. ಯಾಕೆಂದರೆ TRP ಬರ್ತಾ ಇರೋದೇ ವಿನಯ್ ಅವರಿಂದ. ವಿನಯ್ ಅವರನ್ನ ಬಿಗ್ ಬಾಸಿಂದ ತೆಗೆದುಬಿಟ್ರೆ ಈ ವರ್ಷ ಬಂದಿರೋ ಗ್ರೇಟ್ TRP ಏನಿದೆ ಅದು ಬರ್ತಾ ಇರಲಿಲ್ಲ. ವಿನಯ್ ಅವರಿಂದನೇ TRP ಬಂದಿದೆ ಅನ್ನೋದು ಮತ್ತೊಂದು ಕಡೆ ವಾದ ಆಗಿದೆ. ಆದರೆ ಮತ್ತೊಂದು ಕಡೆ ಪ್ರತಾಪ್ ಮತ್ತು ಸಂಗೀತ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ಒಳ್ಳೆಯ ಹೆಸರನ್ನು ಪಡೀತಾ ಇದ್ದಾರೆ. ಇನಿಷಿಯಲಿ ಸಂಗೀತ ಅವರು ಕೂಡ ತುಂಬಾ ಕೂಗಾಡ್ತಾ ಇದ್ರು. ವಿನಯ್ ಅವರ ಸಮಕ್ಕೇ ಕೂಗಾಡ್ತಾ ಇದ್ರು. ವಿನಯ್ ಅವ್ರ ಥರನೇ ಫೈಟ್ ಮಾಡ್ತಾಯಿದ್ರು. ವಿನಯ್ ಅವರು ಕೂಗಾಡೋದಕ್ಕೆ ಒಂದು ಮುಖ್ಯ ಕಾರಣ ಕೂಡ ಸಂಗೀತ ಅವರೇ ಆಗಿರ್ತಾರೆ. ಆದರೆ ಸಂಗೀತ ಅವರು ಯಾವಾಗ ಕಣ್ಣಿಗೆ ಹೊಡೆತ ಬಿದ್ದು ಹೊರಗಡೆ ಹೋಗಿ ಮತ್ತೆ ಒಳಗಡೆ ಬಂದರೂ ಅಲ್ಲಿಂದ ಸಂಗೀತ ಅವರು ತುಂಬಾ ಬದಲಾಗಿದ್ದಾರೆ. ಅವರು ಪ್ರತಾಪ್ ಅವರ ಜೊತೆಯಲ್ಲೇ ಇದ್ದಾರೆ ಮತ್ತು ತುಂಬ ಸೈಲೆಂಟಾಗಿ ಆಡ್ತಾ ಇದ್ದಾರೆ. ಅವ್ರ ಮೂವ್ ತುಂಬಾ ಡಿಪ್ಲೊಮೆಟಿಕ್ ಆಗಿ ಇದೆ ಅಂದರೆ ತಪ್ಪಾಗಲಾರದು. ಬಹುಶಃ ಅವ್ರಿಗೆಲ್ಲೋ ಒಂದು ಕಡೆ ಹಿಂಟ್ ಸಿಕ್ಕಿದೆ ಅಂತ ಅನಿಸುತ್ತೆ. ಅದಕ್ಕೇ ಅವರು ತುಂಬಾ ಸೈಲೆಂಟ್ ಆಗಿದ್ದಾರೆ. ಆದರೆ ಕೆಲವಷ್ಟು ಮೊದಲ ವಾರಗಳಲ್ಲಿ ನೋಡಿದ್ರೆ ಸಂಗೀತ ಅವರು ಸಿಕ್ಕಾಬಟ್ಟೆ ಕೂಗಾಡ್ತಾ ಇದ್ರು, ಅಗ್ರೆಸಿವ್ ಆಗಿದ್ದರು, ತುಂಬಾ ಮಾತಾಡ್ತಾಯಿದ್ರು. ವಿನಯ್ ಅವರ ಸಮಕ್ಕೆ ನಿಂತು ಕೂಗಾಡ್ತಾ ಇದ್ರು. ಆದರೆ ಅಲ್ಲಿಂದ ಸಂಗೀತ ಅವರು ಸ್ವಲ್ಪ ಬದಲಾಗಿದ್ದಾರೆ. ಆದರೆ ವಿನಯ್ ಅವರು ಮೊದಲು ಯಾವ ರೀತಿ ಇದ್ದರೋ ಕೊನೆಯವರೆಗೂ ಒಂದೇ ರೀತಿಯಲ್ಲೇ ಇದ್ದಾರೆ. ಅವರು ಏನೂ ಚೇಂಜ್ ಆಗಿಲ್ಲ. ಅವರ ಸ್ವಂತ ತನನೇ ಅದು ಅಂತ ಹೇಳೋಕ್ಕಾಗಲ್ಲ. ಅವರು ಬಿಗ್ ಬಾಸ್ನಲ್ಲಿ ಗೆಲ್ಲಬೇಕಂದ್ರೆ ಏನು ಮಾಡಬೇಕೋ ಅದನ್ನು ಮಾಡ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆ ಪ್ರತಾಪ್ ಮೊದಲನೇ ದಿನದಿಂದ ಇವತ್ತಿನವರೆಗೂ ಒಂದು ಉತ್ತಮವಾದ ಹೆಸರನ್ನು ಸಂಪಾದನೆ ಮಾಡ್ಕೊಂಡು ಬಂದಿದ್ದಾರೆ. ಒಳಗಡೆ ಹೋಗೋವಾಗ ಪ್ರತಾಪ್ ಅವರಿಗೆ ಇಷ್ಟು ಒಳ್ಳೆಯ ಹೆಸರಿರಲಿಲ್ಲ, ತುಂಬಾ ಹೆಸರು ಕೆಟ್ಟು ಹೋಗಿತ್ತು. ಆದರೆ ಬಿಗ್ ಬಾಸ್ ಒಳಗೆ ಕಾಲಿಡ್ತಾ ಇದ್ದಂತೆ ಪ್ರತಾಪ್ ಅವರ ಬದುಕೇ ಬದಲಾಗಿ ಹೋಯಿತು ಅಂದರೆ ತಪ್ಪಾಗಲಾರದು. ಪ್ರತಾಪ್ ಅವರು ಅತ್ಯುತ್ತಮವಾದ ಆಟವನ್ನು ಆಡ್ತಾ ಇದ್ದಾರೆ. ಒಳಗಡೆ ತುಂಬ ಚೆನ್ನಾಗಿ ಇನಿಷಿಯಲಿ ಡ್ಯಾನ್ಸ್ ಮಾಡಿದ್ರು, ಅದು ಕೂಡ ತುಂಬ ವೈರಲ್ ಆಯಿತು. ಆನಂತರ ಮೊನ್ನೆ ಮುದ್ದೆ ಮಾಡಿ ಫೇಮಸ್ ಆದರು. ಅದಾದ ನಂತರ ಒಂದು ವಾರ ಉಸ್ತುವಾರಿ ಮಾಡಿ ತಂಡವನ್ನು ಗೆಲ್ಲಿಸ್ಕೊಂಬಂದರು. ಅದಾದ ನಂತರ ಮತ್ತೊಂದು ಸಲ ಕಾರ್ತಿಕ್ ಅವರನ್ನು ಹೊರಗಡೆ ಇಟ್ಟು, ನಮ್ರತಾ ಅವರನ್ನು ಹೊರಗಡೆ ಇಟ್ಟು ಸ್ವಲ್ಪ ಅವ್ರ ಹೆಸರು ಕೂಡ ಡಿಫ್ರೇಮ್ ಆಯಿತು. ಆದರೆ ಆ ನಂತರ ಅದು ಕೂಡ ಇಲ್ಲ, ಪ್ರತಾಪ್ ಅವರು ಮಾಡಿದ್ದೇ ಸರಿ ಅನ್ನೋ ರೀತಿ ಆಯಿತು. ಪ್ರತಾಪ್ ಅವರಿಗೂ ಕೂಡ ಉತ್ತಮವಾದ ಹೆಸರು ಬರ್ತಾ ಇದೆ.
ಪ್ರತಾಪ್ ಅವರಿಗೆ ಸಾಕಷ್ಟು ಅಭಿಮಾನಿಗಳೇ ಸೃಷ್ಟಿಯಾಗಿದ್ದಾರೆ ಅಂದರೂ ಕೂಡ ತಪ್ಪಾಗಲಾರದು. ಪ್ರತಾಪ್ ಅವರು ತುಂಬಾ ಉತ್ತಮವಾದ ಹೆಸರನ್ನು ಮಾಡಿದ್ದಾರೆ. ಪ್ರತಾಪ್ ಅವರು ಗೆಲ್ಲಿ ಅಂತ ಸಾಕಷ್ಟು ಕಮೆಂಟ್ಗಳು ಬರ್ತಾ ಇರುತ್ತೆ. 46% ಜನ ಪ್ರತಾಪ್ ಅವರಿಗೆ ಓಟು ಮಾಡಿದ್ದಾರೆ. ಅಂದರೆ ಬಂದಿರೋ ಓಟ್ಗಳಲ್ಲಿ ಅತಿ ಹೆಚ್ಚು ಓಟ್ ಬಂದಿರೋದು ಪ್ರತಾಪ್ ಅವರಿಗೆ ಅಂತ ಸಾಕಷ್ಟು ಮೂಲಗಳು ಹೇಳ್ತಾ ಇದೆ. ಪ್ರತಾಪ್ ಅವರು ಅತಿ ಹೆಚ್ಚು ಓಟ್ಗಳನ್ನು ಅಂದರೆ 100%ನಲ್ಲಿ 46% ಓಟ್ಗಳನ್ನು ಪ್ರತಾಪ್ ಅವರು ಒಬ್ಬರೇ ಪಡ್ಕೊಂಡಿದ್ದಾರೆ. ಹಾಗಾಗಿ ಈ ಬಾರಿಯ ವಿನ್ನರ್ ಪ್ರತಾಪ್ ಅವರೇ. ಆದರೆ ಕೊನೆ ಕ್ಷಣಗಳಲ್ಲಿ ಯಾವುದೇ ರೀತಿ ಬದಲಾವಣೆ ಆಗ್ಬೋದು. ಅವರು ಎಲ್ಲಾದರೂ ಒಂದು ತಪ್ಪು ಹೆಜ್ಜೆ ಇಟ್ಟರೆ ಆ ತಪ್ಪು ಹೆಜ್ಜೆ ಅವರ ಒಂದು ಟ್ರೋಫಿಯನ್ನು ಕಿತ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆದರೆ ಎಲ್ಲೂ ಕೂಡ ತಪ್ಪು ಮಾಡದೆ ಫಿನಾಲೆವರೆಗೆ ಇದೇ ರೀತಿ ಆಟವನ್ನು ಮುಂದುವರಿಸಿದರೆ ಪ್ರತಾಪ್ ಅವರು ಗೆಲ್ಲೋದ್ರಲ್ಲಿ ಸಂದೇಹನೇ ಇಲ್ಲ. ಪ್ರತಾಪ್ ಅವರು ಖಡಾಖಂಡಿತವಾಗಿ ವಿನ್ನರ್ ಆಗಿ ಹೊರಹೊಮ್ಮುತ್ತಾರೆ. ಆದರೆ ಮುಂದಿನ ರೇಸ್ನಲ್ಲಿ ಇರೋದು ಸಂಗೀತ ಮತ್ತು ವಿನಯ್. ಸಂಗೀತ ಅವರು ಪ್ರತಾಪ್ ಅವರ ನಂತರದ ಸ್ಥಾನದಲ್ಲಿ ಇದ್ದಾರೆ. ಪ್ರತಾಪ್ ಅವರ ನಂತರ ಸಂಗೀತ ಅವರು ಅತಿ ಹೆಚ್ಚು ಓಟ್ಗಳನ್ನು ಪಡೆದಿದ್ದಾರೆ. ಆದರೆ ಪ್ರತಾಪ್ ಮತ್ತು ಸಂಗೀತ ಅವರ ಓಟ್ಗಳ ಅಂತರ ತುಂಬಾ ಜಾಸ್ತಿ ಇದೆ ಸದ್ಯದ ಮಟ್ಟಿಗೆ. ಪ್ರತಾಪ್ ಅವರು ಏಕೆಂದರೆ 46% ಓಟ್ಗಳನ್ನು ಪಡೆದು ಅತ್ಯಂತ ಮುಂಚೂಣಿಯಲ್ಲಿ ಇದ್ದಾರೆ. ಸಂಗೀತ ಅವರು 2ನೇ ಸ್ಥಾನದಲ್ಲಿದ್ದರೆ ವಿನಯ್ ಅವರು 3ನೇ ಸ್ಥಾನದಲ್ಲಿ ಇದ್ದಾರೆ. ವಿನಯ್ ಮತ್ತು ಸಂಗೀತ ಅವರ ಮಧ್ಯೆ ರನ್ನರ್ ಅಪ್ ಸ್ಥಾನಕ್ಕೆ ಸಾಕಷ್ಟು ಪೈಪೋಟಿ ಇದೆ. ವಿನಯ್ ಅವರು ಕೂಡ TRPನಲ್ಲಿ ಬಹಳಷ್ಟು ಮುಖ್ಯವಾದ ಪಾತ್ರ ವಹಿಸಿರೋದ್ರಿಂದ ವಿನಯ್ ಅವರು ರನ್ನರ್ ಅಪ್ ಆಗೋ ಸಾಧ್ಯತೆಗಳು ಕೂಡ ಇದೆ. ಆದರೆ ಓಟ್ಗಳ ಪ್ರಕಾರ ಸಂಗೀತ ಅವರು 2ನೇ ಸ್ಥಾನದಲ್ಲಿದ್ದಾರೆ. ವಿನಯ್ ಮತ್ತು ಸಂಗೀತ ಈ ಇಬ್ಬರಲ್ಲಿ ರನ್ನರ್ ಅಪ್ ಯಾರು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಸಂಗೀತ ಅವರು ಓಟ್ಗಳ ಪ್ರಕಾರ ರನ್ನರ್ ಅಪ್ ಆಗುವ ಎಲ್ಲ ಸಾಧ್ಯತೆಗಳು ಇದೆ.